ತನಗೆ ಅರ್ಥ ಮಾಡ್ಕೊಳ್ಳುವಂಥ ಗಂಡ ಸಿಗದೆ ಹೋದರೆ ಹೆಣ್ಣಿನ ಬಾಳು ನರಕ ಆಗುತ್ತೆ. ಎಷ್ಟೋ ಕಣ್ಣೀರಲ್ಲಿ ಮುಳುಗಿ ಹೋಗ್ತಾಳೆ, ಕಣ್ಣೀರೇ ಜೀವನ ಆಗ್ಬಿಡುತ್ತೆ. ಹೆಣ್ಣಿನ ಜೀವನದಲ್ಲಿ ಈ ಇಬ್ಬರು ವ್ಯಕ್ತಿಗಳ ಪ್ರೀತಿ ಸಿಕ್ಕಿಬಿಟ್ರೆ ಹೆಣ್ಣು ನಿಜವಾಗ್ಲೂ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಎಷ್ಟೋ ಹೆಣ್ಮಕ್ಳಲ್ಲಿ ಕೊರಗಿರುತ್ತೆ, ಒಬ್ಬರು ಪ್ರೀತಿ ಸಿಕ್ಕರು ಇನ್ನೊಬ್ಬರು ಪ್ರೀತಿ ಸಿಕ್ಕಿರಲ್ಲ. ಸಪೋಸ್ ಇಬ್ಬರು ಪ್ರೀತಿ ಸಿಕ್ಕಿದ್ರು ಕೂಡ ಕೆಲವರು ಕೊರಗ್ತಾನ ಕೂತಿರ್ತಾರೆ. ಆ್ಯಂಡ್ ಎಷ್ಟು ಮುಖ್ಯ ಇರುತ್ತೆ ಈ ಇಬ್ಬರು ವ್ಯಕ್ತಿಗಳ ಪ್ರೀತಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮ್ಮ ಚಾನಲ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ನಿಮ್ಮ ಅನಿಸಿಕೆ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ. ಇಬ್ಬರೇ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀನಿ, 2 ಟಿಪ್ಸ್ ಅಂದ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿದ್ರೆ, ಯಾಕಂದರೆ ನಿಮಗೂ ಮಗಳು, ಹೆಂಡತಿ, ನಿಮ್ಮ ತಾಯಿ, ಈ ಥರದೊಂದು ಹೆಣ್ಣಾದಂಥವಳು ನಿಮ್ಮ ಜೀವನದಲ್ಲಿ ಪಾತ್ರ ವಹಿಸಿರ್ತಾಳೆ. ಸೊ ಯಾರು ಆ ಇಬ್ಬರು ವ್ಯಕ್ತಿಗಳು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಫಸ್ಟ್ ಒಬ್ಬರು ಯಾರು ಅಂತ ಹೇಳಿದ್ರೆ ತಂದೆ. ನೋಡಿ, ಪ್ರತಿಯೊಬ್ಬ ಹೆಣ್ಣಿಗೆ ಅಂದರೆ ಹುಡುಗಿಗೆ, ಹೆಣ್ಣಿಗೆ ತಂದೆನೇ ಹೀರೋ ಆಗಿರ್ತಾನೆ. ಮೊದಲ ಹೀರೋ ತಂದೆನೇ ಆಗಿರ್ತಾನೆ. ಸೊ ತಂದೆ ಅಂತ ಹೇಳಿದ್ರೆ ಎಲ್ಲಿಲ್ಲದ ಪ್ರೀತಿ, ಒಂದು ಶಕ್ತಿ, ಒಂದು ದಾರಿ, ಒಂದು ಬೆಳಕು, ಏನು ಬೇಕಾದ್ರೂ ಹೇಳ್ಬೋದು ಇವತ್ತು. ಯಾಕಂದರೆ ತಂದೆ ಆ ಶಕ್ತಿ ಇದೆ. ಒಂದು ಹೆಣ್ಣು ತುಂಬ ಇಷ್ಟಪಡುವಂಥದ್ದು ತವರ ಮನೆಯಲ್ಲಿ ತನ್ನ ತಂದೆಗೆ. ತಾಯಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದೇ ತಂದೆ, ಒಂದು ಹೆಣ್ಣಿಗಿರುವಂಥ ಅಟ್ಯಾಚ್ಮೆಂಟ್. ಕರೆಕ್ಟ್ ಅಲ್ವಾ? ಆ ತಂದೆಯ ಪ್ರೀತಿ ಆ್ಯಂಡ್ ಮಾರ್ಗದರ್ಶನ ಕರೆಕ್ಟಾಗಿ ಸಿಕ್ತು ಅಂತ ಹೇಳಿದ್ರೆ ಆ ಹುಡುಗಿ ಅಥವಾ ಹೆಣ್ಣು ಏನಂತ ಏನು ಹೇಳ್ತೀವಿ, ಅವಳು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಾಳೆ, ಒಳ್ಳೆಯ ಬದುಕನ್ನು ಕಲಿತಾ ಹೋಗ್ತಾಳೆ. ಆ್ಯಂಡ್ ಮುಂದೆ ಹೇಗಿರಬೇಕನ್ನೋದ್ರು ಕೂಡ ಅವಳು ರೂಢಿಸ್ಕೊಳ್ತಾ ಕಲಿತಾ ಹೋಗ್ತಾಳೆ. ಸೊ ಯಾರಿಗೆ ತಂದೆಯ ಒಂದು ಪ್ರೀತಿ ಸಿಕ್ಕಿರಲ್ವೋ ಜೀವನ ಪರ್ಯಂತ ಅದನ್ನು ಕೊರಗಿರುತ್ತೆ. ಬೇರೆ ಯಾರೋ ತಂದೆ ಮಗಳು ಹೋಗ್ತಿರ್ಬೇಕಾದ್ರೆ ಅದನ್ನು ನೋಡಿದ್ರೆ ಅದನ್ನು ಕೊರಗ್ತಾ ಕೂತಿರ್ತಾಳೆ. ತಂದೆ ಇಲ್ವಲ್ಲ, ಆ ಒಂದು ಪ್ರೀತಿ ಸಿಕ್ಕಿಲ್ವಲ್ಲ ಅನ್ನೋ ಒಂದು ಕಾಡ್ತಾ ಇರೋದು ಅವ್ರ ಮೈಂಡಲ್ಲಿ. ಸೊ ಕರೆಕ್ಟ್. ಸೊ ಆ ಕಾರಣಕ್ಕೆ ತಂದೆಯ ಪ್ರೀತಿ ತುಂಬ ಮುಖ್ಯವಾಗಿರುವಂಥದ್ದು. ಪ್ರತಿ ಹೆಣ್ಣು ಮಕ್ಕಳ ಒಂದು ಏನದು ಬದುಕಲ್ಲಿ ತಂದೆ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಆಗಿರುತ್ತೆ. ಸೊ ಅದು ತವರ ಮನೆ ಪ್ರೀತಿಯಿಂದ ಅದನ್ನು ತುಂಬ ಬಯಸ್ತಾ ಇರ್ತಾಳೆ. ಇದು ಫಸ್ಟ್ ವ್ಯಕ್ತಿ ಆಯಿತು. ಆ್ಯಂಡ್ ಸೆಕೆಂಡ್ ವ್ಯಕ್ತಿ ವೆರಿ ಇಂಪಾರ್ಟೆಂಟ್, ಗಂಡ ಆದಂಥವನು. ನೋಡಿ, ಇಬ್ಬರು ವ್ಯಕ್ತಿಗಳು ಪಾತ್ರ ತುಂಬ ಮುಖ್ಯ ಇರುತ್ತೆ. ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಏನು ಬೆಳೆದು ಬಂದಿರ್ತಾಳೆ, ಪ್ರೀತಿಯಲ್ಲಿ ಏನು ಬೆಳೆದು ಬಂದಿರ್ತಾಳೆ. ಸೊ ಇಲ್ಲಿ ಗಂಡನ ಮನೆ ಸೇರಿದ ಮೇಲೆ ಸೊ ಗಂಡನ ಪ್ರೀತಿನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನೋಡಿ, ತಂದೆಯ ಮನೆಯಲ್ಲಿ ರಾಜಾರೋಷವಾಗಿ, ಧೈರ್ಯವಾಗಿ, ಹೇಗೆ ಬೇಕು ಹಾಗೆ ಬಂದಮೇಲೆ ತನ್ನ ಜೀವನ ಪರ್ಯಂತ ಕಳಿಬೇಕಾಗಿರೋದು ಗಂಡನ ಮನೆ. ಸೊ ಆ ಗಂಡನ ಮನೆಯಲ್ಲಿ ತನಗೆ ಅರ್ಥ ಮಾಡ್ಕೊಳ್ಳುವಂಥ ಗಂಡ ಸಿಗದೆ ಹೋದರೆ ಹೆಣ್ಣಿನ ಬಾಳು ನರಕ ಆಗುತ್ತೆ. ಎಷ್ಟೋ ಕಣ್ಣೀರಲ್ಲಿ ಮುಳುಗಿ ಹೋಗ್ತಾಳೆ, ಕಣ್ಣೀರೇ ಜೀವನ ಆಗ್ಬಿಡುತ್ತೆ. ಬಿಕಾಸ್ ತನ್ನ ಸರ್ವಸ್ವವನ್ನೇ ಬಿಟ್ಟು ಬಂದಿರ್ತಾಳೆ. ತಂದೆ ಜೀವನವನ್ನು ಹೇಳೋದನ್ನು ಕಳಿಸಿದ್ರೂ ಕೂಡ ಅಲ್ಲಿ ಧೈರ್ಯವಾಗಿ, ಒಂದು ಎಮೋಷನ್ ಆಗಿ, ಇನ್ನೊಂದು ವ್ಯಕ್ತಿತ್ವವಾಗಿ, ಇನ್ನೊಂದು ಮನಸ್ಥಿತಿಯಾಗಿ ಗಂಡ ಜೊತೆಯಾಗಿರಬೇಕಿತ್ತು. ಬಟ್ ಆ ಗಂಡನ ಪ್ರೀತಿ ಸಿಗದೇ ಇದ್ದಾಗ, ಆ ಗಂಡನ ವಾತ್ಸಲ್ಯ, ಕ್ಯಾರಿಂಗ್, ಲವ್ ಇದ್ಯಾವುದು ಸಿಗದೇ ಇದ್ದಾಗ ಅವಳು ಒಬ್ಬಂಟಿ ಫೀಲ್ ಮಾಡ್ಕೊಳ್ತಾಳೆ, ಒಬ್ಬಂಟಿ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಬದುಕು ಏನೋ ಒಂಥರ ಎಲ್ಲ ಇದ್ದು ಏನೂ ಇಲ್ಲದೇ ಇರೋ ಥರ ಫೀಲ್ ಆಗೋದೆ ಗಂಡನ ಪ್ರೀತಿ ಸಿಕ್ಕದೇ ಇದ್ದಾಗ. ಆ ಥರದ ಗಂಡ ಮತ್ತು ತಂದೆ ಈ ಇಬ್ಬರ ಪ್ರೀತಿ ಏನು ಸಿಕ್ಕಿರುತ್ತೆ, ನಿಜವಾಗ್ಲೂ ಆ ಹೆಂಡತಿ ಪುಣ್ಯ ಮಾಡಿರ್ತಾಳೆ, ಆ ಹೆಣ್ಣು ಪುಣ್ಯ ಮಾಡಿರ್ತಾಳೆ. ಸೊ ಪ್ರತಿಯೊಬ್ಬ ಹೆಣ್ಣಿನ ಬದುಕಲ್ಲೂ ಕೂಡ ತಂದೆಯಾಗಿ ಹೀರೋ, ಗಂಡನಾಗಿ ಕೂಡ ಹೀರೋ ಆಗಿ ಸಿಗಬೇಕು ಅಂತ ಎಲ್ಲ ಹೆಣ್ಣು ಬಯಸ್ತಾ ಇರ್ತಾರೆ. ಸೊ ಸ್ನೇಹಿತರೆ, ನಿಮಗೇನು ಅನ್ನಿಸ್ತಾ ಇದೆ ವಿಡಿಯೋ ನೋಡಿದ್ಮೇಲೆ? ಶಾರ್ಟ್ ವಿಡಿಯೋ, ಜಸ್ಟ್ 3 to 4 ಮಿನಿಟ್ಸಲ್ಲಿ ವಿಡಿಯೋನ ಮಾಡಿದ್ದೀನಿ. ಬಟ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಕಾಸ್ ಏನಂತ ಹೇಳಿದ್ರೆ, ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ತಂದೆ ತುಂಬ ಇಷ್ಟ ಆಗ್ತಾನೆ. ನೆಕ್ಸ್ಟು ಹೋದಂಥ ಗಂಡನ ಮನೆ, ಅಲ್ಲಿ ಸಿಗುವಂಥ ಗಂಡನ ಪ್ರೀತಿ ತುಂಬ ಮುಖ್ಯ ಆಗಿರುತ್ತೆ. ಪ್ರತಿ ಹೆಣ್ಮಕ್ಳಲ್ಲೂ ಕೂಡ ಈ ಒಂದು ಭಾವನೆ ಇರುತ್ತೆ, ಭಗವಂತನ ಒಂದು ಸೃಷ್ಟಿಯ ನಿಯಮ ಕೂಡ. ಸೊ ನಿಮಗೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಮತ್ತು